ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಳೆಗಾಲ ಆರಂಭಕ್ಕೂ ಮುನ್ನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಅದರಲ್ಲೂ ಕಳೆದ ಬಾರಿಗಿಂತ ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುತ್ತೆ ಅಂತ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ರಿಪೋರ್ಟ್ ಕೂಡ ಬಂದಿದೆ. ಇದೇ ಮೇ ತಿಂಗಳಲ್ಲಿ ಉತ್ತಮ ಮಳೆಯಾಗುವ ಬಗ್ಗೆ ವರದಿಯನ್ನ ಕೊಟ್ಟಿದೆ. ಅದರ ಜೊತೆಗೆ ಕೊಡಗು ಜಿಲ್ಲೆಯ 44 ಪ್ರದೇಶ ಲ್ಯಾಂಡ್ ಸ್ಲೈಡ್ ಝೋನ್ ಅಂತೇಳಿ ಗುರುತಿಸಲಾಗಿದೆ. ಒಂದಲ್ಲ ಎರಡಲ್ಲ 44 ಪ್ರದೇಶ, 70ರಿಂದ 80 ಸ್ಥಳಗಳು ಭೂಕುಸಿತ ಸ್ಥಳ ಅಂತೇಳಿ ಸರ್ವೆ ವರದಿ ಸಿದ್ಧ ಆಗಿದೆ. ಜಿಲ್ಲೆಯ 43 ಪ್ರದೇಶಗಳು ಪ್ರವಾಹವನ್ನ ಎದುರಿಸಲಿದೆ ಅಂತೇಳಿ ಮಾಹಿತಿಯನ್ನ ಕೊಡ್ತಾ ಇದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಹೆಚ್ಚು ಮಳೆಯಾಗುತ್ತೆ, ಅದು ಕೊಡಗು ಜಿಲ್ಲೆಯಲ್ಲಿ ಅಂತ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಕೊಟ್ಟಿರೋದು. ಈ ಮಂತು ಒಳ್ಳೆ ಮಳೆಯಾಗುತ್ತೆ ಅಲ್ಲಿ. ಜೊತೆಗೆ 44 ಪ್ರದೇಶ ಗಮನಿಸಬಹುದು, ಒಂದಲ್ಲ ಎರಡಲ್ಲ 44 ಪ್ರದೇಶ ಲ್ಯಾಂಡ್ ಸ್ಲೈಡ್ ಝೋನ್ ಅಂತ ಹೇಳಿ ಈಗಾಗಲೇ ಗುರುತು ಮಾಡಿದೆ. ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮೇ ತಿಂಗಳಲ್ಲಿ ಈಗ ಒಂದು ಒಳ್ಳೆ ರೀತಿಯಾಗಿ ಮಳೆ ಬಂದಿದೆ. ಸಾಮಾನ್ಯವಾಗಿ ಮಳೆಕ್ಕಿಂತ ಒಂದು 100% ಹೆಚ್ಚಿಗೆ ಆಗಿ ಇದು ಮಳೆ ಸಿಕ್ಕಿದೆ. ಮತ್ತು ಈಗ IMDಯಿಂದ ನಮಗೆ ಒಂದು ಫೋರ್ಕಾಸ್ಟ್ ಬಂದಿದೆ ಮಾನ್ಸೂನ್ ಸೀಸನಿಗೆ. ಅದು ನಾರ್ಮಲ್ ಮತ್ತು ಅಬವ್ ನಾರ್ಮಲ್ ಅಂತ ರೈನ್ಫಾಲ್ ಅವರು ಫೋರ್ಕಾಸ್ಟ್ ಮಾಡಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ರಿಪೋರ್ಟ್ ಪ್ರಕಾರ ಆಗಲಿ ಮತ್ತು ಇದು ಹಿಂದಿನ ವರ್ಷದ್ದು ಇದು ಎಕ್ಸ್ಪೀರಿಯನ್ಸ್ ನೋಡಬೇಕಾಗುತ್ತೆ ಅಂದರೆ 44 ಲ್ಯಾಂಡ್ ಸ್ಲೈಡ್ ಝೋನ್ಸ್ ಥರದ್ದು ಇರ್ತದೆ. ಅರೌಂಡ್ 70-80 ಲೊಕೇಶನ್ಸ್ ಅದು ಗುರುತಿಸ್ತೀವಿ. ಅದರಲ್ಲಿ ಕೂಡ ನಮ್ಮ ಟೀಮ್ಸ್ ಮತ್ತು ಇದು ಅಧಿಕಾರಿಗಳು ಸ್ವಲ್ಪ ಇದು ಎವ್ರಿ ಆಲ್ಟರ್ನೇಟ್ ಡೇ ಅಲ್ಲಿ ಹೋಗಿ ಅಲ್ಲಿ ಯಾರು ಇರ್ತಾರೆ ಅವರಿಗೆ ಮಾತಾಡಿ ಅಂತ ಏನಾದರೂ ಬದಲಾವಣೆ ಇದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಥವಾ ನೋಟಿಸ್ ಆಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಮಳೆಗಾಲ ಆರಂಭಕ್ಕೂ ಮುನ್ನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಅದರಲ್ಲೂ ಕಳೆದ ಬಾರಿಗಿಂತ ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುತ್ತೆ ಅಂತ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ರಿಪೋರ್ಟ್ ಕೂಡ ಬಂದಿದೆ. ಇದೇ ಮೇ ತಿಂಗಳಲ್ಲಿ ಉತ್ತಮ ಮಳೆಯಾಗುವ ಬಗ್ಗೆ ವರದಿಯನ್ನ ಕೊಟ್ಟಿದೆ. ಅದರ ಜೊತೆಗೆ ಕೊಡಗು ಜಿಲ್ಲೆಯ 44 ಪ್ರದೇಶ ಲ್ಯಾಂಡ್ ಸ್ಲೈಡ್ ಝೋನ್ ಅಂತೇಳಿ ಗುರುತಿಸಲಾಗಿದೆ. ಒಂದಲ್ಲ ಎರಡಲ್ಲ 44 ಪ್ರದೇಶ, 70ರಿಂದ 80 ಸ್ಥಳಗಳು ಭೂಕುಸಿತ ಸ್ಥಳ ಅಂತೇಳಿ ಸರ್ವೆ ವರದಿ ಸಿದ್ಧ ಆಗಿದೆ. ಜಿಲ್ಲೆಯ 43 ಪ್ರದೇಶಗಳು ಪ್ರವಾಹವನ್ನ ಎದುರಿಸಲಿದೆ ಅಂತೇಳಿ ಮಾಹಿತಿಯನ್ನ ಕೊಡ್ತಾ ಇದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಹೆಚ್ಚು ಮಳೆಯಾಗುತ್ತೆ, ಅದು ಕೊಡಗು ಜಿಲ್ಲೆಯಲ್ಲಿ ಅಂತ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಕೊಟ್ಟಿರೋದು. ಈ ಮಂತು ಒಳ್ಳೆ ಮಳೆಯಾಗುತ್ತೆ ಅಲ್ಲಿ. ಜೊತೆಗೆ 44 ಪ್ರದೇಶ ಗಮನಿಸಬಹುದು, ಒಂದಲ್ಲ ಎರಡಲ್ಲ 44 ಪ್ರದೇಶ ಲ್ಯಾಂಡ್ ಸ್ಲೈಡ್ ಝೋನ್ ಅಂತ ಹೇಳಿ ಈಗಾಗಲೇ ಗುರುತು ಮಾಡಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮೇ ತಿಂಗಳಲ್ಲಿ ಈಗ ಒಂದು ಒಳ್ಳೆ ರೀತಿಯಾಗಿ ಮಳೆ ಬಂದಿದೆ. ಸಾಮಾನ್ಯವಾಗಿ ಮಳೆಕ್ಕಿಂತ ಒಂದು 100% ಹೆಚ್ಚಿಗೆ ಆಗಿ ಇದು ಮಳೆ ಸಿಕ್ಕಿದೆ. ಮತ್ತು ಈಗ IMDಯಿಂದ ನಮಗೆ ಒಂದು ಫೋರ್ಕಾಸ್ಟ್ ಬಂದಿದೆ ಮಾನ್ಸೂನ್ ಸೀಸನಿಗೆ. ಅದು ನಾರ್ಮಲ್ ಮತ್ತು ಅಬವ್ ನಾರ್ಮಲ್ ಅಂತ ರೈನ್ಫಾಲ್ ಅವರು ಫೋರ್ಕಾಸ್ಟ್ ಮಾಡಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ರಿಪೋರ್ಟ್ ಪ್ರಕಾರ ಆಗಲಿ ಮತ್ತು ಇದು ಹಿಂದಿನ ವರ್ಷದ್ದು ಇದು ಎಕ್ಸ್ಪೀರಿಯನ್ಸ್ ನೋಡಬೇಕಾಗುತ್ತೆ ಅಂದರೆ 44 ಲ್ಯಾಂಡ್ ಸ್ಲೈಡ್ ಝೋನ್ಸ್ ಥರದ್ದು ಇರ್ತದೆ. ಅರೌಂಡ್ 70-80 ಲೊಕೇಶನ್ಸ್ ಅದು ಗುರುತಿಸ್ತೀವಿ. ಅದರಲ್ಲಿ ಕೂಡ ನಮ್ಮ ಟೀಮ್ಸ್ ಮತ್ತು ಇದು ಅಧಿಕಾರಿಗಳು ಸ್ವಲ್ಪ ಇದು ಎವ್ರಿ ಆಲ್ಟರ್ನೇಟ್ ಡೇ ಅಲ್ಲಿ ಹೋಗಿ ಅಲ್ಲಿ ಯಾರು ಇರ್ತಾರೆ ಅವರಿಗೆ ಮಾತಾಡಿ ಅಂತ ಏನಾದರೂ ಬದಲಾವಣೆ ಇದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಥವಾ ನೋಟಿಸ್ ಆಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.